ಗ್ಯಾರಂಟಿ ಖಂಡಿತ ಎಲ್ಲರಿಗೂ ಬರ್ಡನ್ ಹಾಕಿ ಆಗ್ತಾ ಇದೆ ಸರ್ಕಾರಕ್ಕೆ. ಅಂದ್ರೂ ನಾವು ಗ್ಯಾರಂಟಿನ ನಿಲ್ಲಿಸಲ್ಲ ಅಂತ ಹೇಳಿದ್ವಿ. ತಪ್ಪೇನಿದೆ? ಪರಿಷ್ಕರಣೆ ಏನಿಲ್ಲ. ಕೆಲವರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರು ಸತ್ತಿರೋರೆಲ್ಲ ತೊಗೊಂಡಿದ್ದಾರೆ. ಸುಮಾರು ಜನ ಕೋಟ್ಯಾಂತರ ರೂಪಾಯಿ ಯಾರು ಸತ್ತಿದ್ದಾರೆ ಅದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಂಬರ್ 2, ಅಕ್ಕಿಗಳು ಅಷ್ಟೇ. ಅಕ್ಕಿನೂ ಏನು ಅವ್ರ ಅಕೌಂಟಲ್ಲಿ ಯಾರು ಸತ್ತಿದ್ದಾರೆ, ಕೆಲವು ವಯಸ್ಸಾದವರು, ಅವರು ಅಕ್ಕಿನ ಡ್ರಾ ಮಾಡ್ತಾಯಿದ್ದಾರೆ. ಇವೆರಡು ಮೇಜರ್ ಇಶ್ಯೂಸ್. ವಿದ್ಯುತ್ ಶಕ್ತಿ ಬಿಡಿ ಮನೆಗಳದೇನೋ ಹೋಗ್ತಾ ಇದೆ. ಸೊ ಇವೆರಡು ಕೂಡ ಯಾರು ಸತ್ತಿದ್ದಾರೆ ಅದನ್ನೆಲ್ಲ ಲೆಕ್ಕ ಕೊಡ್ತಾ ಇಲ್ಲ. ಅದನ್ನು ಯಾವ ರೀತಿ ನಾವು ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರ ನೋಡ್ತಾ ಇದೆ. ಶ್ರೀಮಂತರು ಗ್ಯಾರಂಟಿಗಳನ್ನು ತೆಗೆದುಕೊಳ್ಳೋದು ಬೇಡ ಅನ್ನೋ ಕಾಲ್ ಮಾಡಿ ಅನ್ನೋದು ಒಂದು ಆರ್ಥಿಕ ಇಲಾಖೆ ಸಲಹೆ ನೋಡೋಣ. ಬೇರೆ ಬೇರೆ ತಿರ್ಸಕ್ಕೆ ಹೋಗಬೇಡಿ. ಯಾವ ಕಾರಣಕ್ಕೂ ಯಾವ ಗ್ಯಾರಂಟಿಗೂ ಸ್ಟಾಪ್ ಆಗಲ್ಲ. ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಗ್ಯಾರಂಟಿನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸ ನಿಲ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ದೀವಿ. ಸೊ ಸರ್ಕಾರದ ಸಂಕಲ್ಪ ಮುಂದೊಂದು ಬಜೆಟಲ್ಲೂ ಕೂಡ ಅನೇಕ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ನಮ್ಮ ಸರ್ಕಾರ ಅನೌನ್ಸ್ ಮಾಡ್ತಾರೆ. ಸರ್, ನೀವು ಹಂಗೆ ಹೇಳಿದ್ಮೇಲೆ ಕೆಲವರು ಸಿರಿವಂತರೆಲ್ಲ ಗ್ಯಾರಂಟಿ ಬಿಡ್ಲಿ ಅಂತ ಹೇಳಿ ಮಿನಿಸ್ಟರ್ಗಳು ಹೇಳ್ತಾ ಇದ್ದಾರೆ. ಉಳ್ಳವರೆಲ್ಲ ಗ್ಯಾರಂಟಿ ಬಿಡ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಪ್ಪೇನಿದೆ? ಈಗ ಬೇಡ ಅನ್ನೋರು ನನಗೆ ಹೇಳಿದ್ದಾರೆ. ಬಹಳ ಜನ ನಮಗೆ ಬೇಕಾಗಿಲ್ಲ, ಸರ್ಕಾರಿ ನೌಕರೆಲ್ಲ ಇದಾರಲ್ಲ ಅವರು, ಕೆಲವರು ದೊಡ್ಡ ದೊಡ್ಡ IT ಕಂಪ್ನಿಗಳನ್ನ ಕೆಲಸ ಮಾಡ್ತಿರೋದ್ರಿಂದ ಕೆಲವರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ಕೊಂಡಿದ್ದಾರೆ ನಮಗೇನು ಅವಶ್ಯಕತೆ ಇಲ್ಲ ಅಂತ ಕೆಲವರು ಹೇಳಿದ್ದಾರೆ. ಆಮೇಲೆ 200 ಯೂನಿಟ್ ಕರೆಂಟ್ ಅವರು ಕೂಡ ಕೆಲವರೆಲ್ಲ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ವಿಮರ್ಶೆ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ಖಂಡಿತ ಎಲ್ಲರಿಗೂ ಬರ್ಡನ್ ಹಾಕಿ ಆಗ್ತಾ ಇದೆ ಸರ್ಕಾರಕ್ಕೆ. ಅಂದ್ರೂ ನಾವು ಗ್ಯಾರಂಟಿನ ನಿಲ್ಲಿಸಲ್ಲ ಅಂತ ಹೇಳಿದ್ವಿ. ತಪ್ಪೇನಿದೆ? ಪರಿಷ್ಕರಣೆ ಏನಿಲ್ಲ. ಕೆಲವರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರು ಸತ್ತಿರೋರೆಲ್ಲ ತೊಗೊಂಡಿದ್ದಾರೆ. ಸುಮಾರು ಜನ ಕೋಟ್ಯಾಂತರ ರೂಪಾಯಿ ಯಾರು ಸತ್ತಿದ್ದಾರೆ ಅದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಂಬರ್ 2, ಅಕ್ಕಿಗಳು ಅಷ್ಟೇ. ಅಕ್ಕಿನೂ ಏನು ಅವ್ರ ಅಕೌಂಟಲ್ಲಿ ಯಾರು ಸತ್ತಿದ್ದಾರೆ, ಕೆಲವು ವಯಸ್ಸಾದವರು, ಅವರು ಅಕ್ಕಿನ ಡ್ರಾ ಮಾಡ್ತಾಯಿದ್ದಾರೆ. ಇವೆರಡು ಮೇಜರ್ ಇಶ್ಯೂಸ್. ವಿದ್ಯುತ್ ಶಕ್ತಿ ಬಿಡಿ ಮನೆಗಳದೇನೋ ಹೋಗ್ತಾ ಇದೆ. ಸೊ ಇವೆರಡು ಕೂಡ ಯಾರು ಸತ್ತಿದ್ದಾರೆ ಅದನ್ನೆಲ್ಲ ಲೆಕ್ಕ ಕೊಡ್ತಾ ಇಲ್ಲ. ಅದನ್ನು ಯಾವ ರೀತಿ ನಾವು ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರ ನೋಡ್ತಾ ಇದೆ. ಶ್ರೀಮಂತರು ಗ್ಯಾರಂಟಿಗಳನ್ನು ತೆಗೆದುಕೊಳ್ಳೋದು ಬೇಡ ಅನ್ನೋ ಕಾಲ್ ಮಾಡಿ ಅನ್ನೋದು ಒಂದು ಆರ್ಥಿಕ ಇಲಾಖೆ ಸಲಹೆ ನೋಡೋಣ. ಬೇರೆ ಬೇರೆ ತಿರ್ಸಕ್ಕೆ ಹೋಗಬೇಡಿ. ಯಾವ ಕಾರಣಕ್ಕೂ ಯಾವ ಗ್ಯಾರಂಟಿಗೂ ಸ್ಟಾಪ್ ಆಗಲ್ಲ. ಎಷ್ಟೇ ಕಷ್ಟ ಇದ್ರೂ ಕೂಡ ನಾವು ಗ್ಯಾರಂಟಿನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸ ನಿಲ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ದೀವಿ. ಸೊ ಸರ್ಕಾರದ ಸಂಕಲ್ಪ ಮುಂದೊಂದು ಬಜೆಟಲ್ಲೂ ಕೂಡ ಅನೇಕ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ನಮ್ಮ ಸರ್ಕಾರ ಅನೌನ್ಸ್ ಮಾಡ್ತಾರೆ. ಸರ್, ನೀವು ಹಂಗೆ ಹೇಳಿದ್ಮೇಲೆ ಕೆಲವರು ಸಿರಿವಂತರೆಲ್ಲ ಗ್ಯಾರಂಟಿ ಬಿಡ್ಲಿ ಅಂತ ಹೇಳಿ ಮಿನಿಸ್ಟರ್ಗಳು ಹೇಳ್ತಾ ಇದ್ದಾರೆ. ಉಳ್ಳವರೆಲ್ಲ ಗ್ಯಾರಂಟಿ ಬಿಡ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತಪ್ಪೇನಿದೆ? ಈಗ ಬೇಡ ಅನ್ನೋರು ನನಗೆ ಹೇಳಿದ್ದಾರೆ. ಬಹಳ ಜನ ನಮಗೆ ಬೇಕಾಗಿಲ್ಲ, ಸರ್ಕಾರಿ ನೌಕರೆಲ್ಲ ಇದಾರಲ್ಲ ಅವರು, ಕೆಲವರು ದೊಡ್ಡ ದೊಡ್ಡ IT ಕಂಪ್ನಿಗಳನ್ನ ಕೆಲಸ ಮಾಡ್ತಿರೋದ್ರಿಂದ ಕೆಲವರು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ಕೊಂಡಿದ್ದಾರೆ ನಮಗೇನು ಅವಶ್ಯಕತೆ ಇಲ್ಲ ಅಂತ ಕೆಲವರು ಹೇಳಿದ್ದಾರೆ. ಆಮೇಲೆ 200 ಯೂನಿಟ್ ಕರೆಂಟ್ ಅವರು ಕೂಡ ಕೆಲವರೆಲ್ಲ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ವಿಮರ್ಶೆ ಮಾಡ್ತಾ ಇದ್ದೀವಿ.